ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಮೊನ್ನೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ಅರ್ಕಲ್ಗೂಡ್ಗೆ. ಅವ್ರು ಅರ್ಕಲ್ಗೂಡಲ್ಲಿರೋದು. ಯಾರಿಗೆ ತಾನೇ ತವ್ರ ಮನೆ ಅಂದರೆ ಇಷ್ಟ ಆಗಲ್ಲ. ತವ್ರ ಮನೆಗೆ ಹೋಗಬೇಕು, ಅಮ್ಮನ ನೋಡಬೇಕು ಅನ್ನೋದು ತುಂಬ ಖುಷಿ. ಶುಕ್ರವಾರ ಹೊರಟ್ವಿ, ಆಗಲಿಲ್ಲ. ಹಾಗೆ ಶನಿವಾರ ಹೋಗಲೇಬೇಕು ಅಂತ ಹೊರಟ್ವಿ. ಹಿಂಗೆ ಮನೇಲಿ ಏನೋ ಕೆಲಸ ಇರುತ್ತೆ, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಹೊರಟಾಗ ನಮ್ಮ ಮಗಳು ನನಗೆ, "ಅಮ್ಮ, ಅಜ್ಜಿಗೇನೋ ತಗೊಂಡೋಗೋಣ" ಅಂತ ಹೇಳಿದ್ಲು. "ಏನಪ್ಪ?" ಅಂದೆ. "ಏನು ತಗೋತೀಯ ಅಜ್ಜಿಗೆ? ತಿನ್ನೋದೇನೋ ತಗೋತೀಯ?" "ಇಲ್ಲ ಇಲ್ಲ ಕಣಮ್ಮ, ಅಜ್ಜಿ ಏನೋ ನನಗೆ ಹೇಳಿದೆ, ಅದನ್ನ ನಾನು ತಗೋಬೇಕು ಕಣಮ್ಮ, ಬಾ ಹೋಗೋಣ" ಅಂತ ಅಂದ್ಲು. ಹೇಳಲೇ ಇಲ್ಲ ಹಂಗೆ ಹಿಂಗೆ ಅಂತ. ಹಂಗಾಗಿ ನಾನು, "ಆಯಿತು ನಡಿ ಹೋಗೋಣ" ಅಂತ ಫುಲ್ ಎಲ್ಲ ರೆಡಿ ಆಗಿಬಿಟ್ಟು ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಆಟೋದಲ್ಲೇ ಹೋಗಿ ಅಲ್ಲಿ ಹೋದ್ವಿ. ಕರ್ಕೊಂಡು ಹೋದ್ಲು ಅಕ್ವೇರಿಯಂ ಅಂಗಡಿಗೆ. "ಏನಪ್ಪ ಅಕ್ವೇರಿಯಂ ಅಂಗಡಿ?" ಅಂದರೆ, "ಆ ಅಜ್ಜಿಗೆ ಫಿಶ್ ಕೊಡ್ಸೋಕೆ ಕಣಮ್ಮ" ಅಂತ. ಅಯ್ಯೋ, ನಾನೇ ಕೊಡಿಸ್ಬೇಕಿತ್ತು ಕಣಪ್ಪ, 5 ವರ್ಷ ಮುಂಚೆನೇ ಕೊಡಿಸ್ಬೇಕಿತ್ತು. ಆಗಿರಲಿಲ್ಲ. ಆಮೇಲೆ ಕೊಡ್ಸೋಣ, ದೊಡ್ಡದು ತಗೊಳ್ಳೋಣ ಅಂತ ಉಮೇಶ್ ಮಾಮ ಹೇಳಿದರು. ಹಂಗೆ ಇಬ್ಬರು ಸೇರಿ ದೊಡ್ಡದು ತಗೋಣ ಅಂತ ಅಂದ್ಕೊಂಡಿದ್ದೆ ಕೊಡ್ಸೋಕ್ಕೆ ಅಮ್ಮನಿಗೆ. "ನೀನೇ ಕೊಡಿಸಿದ್ಯಲ್ಲ ಬಿಡು, ಅಮ್ಮಂಗೆ ಸರ್ಪ್ರೈಸ್ ಆಗಿರುತ್ತೆ, ಒಳ್ಳೇದಾಯಿತು" ಅಂತ ಅಂದೆ. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಮೀನಂದರೆ. ನಮ್ಮ ಮನೇಲಿ ಒಂದು 11 ಮೀನಿದೆ. ತುಂಬ ವರ್ಷದಿಂದ ನಾವು ಮೀನಿಟ್ಟಿದ್ದೀವಿ. ಒಂದು 18 ವರ್ಷದಿಂದನೂ ನಮ್ಮ ಮನೇಲಿ ಅಕ್ವೇರಿಯಂ ಇದೆ. ಅವಳು ಚಿಕ್ಕವಳಿದ್ದಾಗಲಿಂದನೂ, ಅವಳು UKG ಇದ್ದಾಗಲಿಂದನೂ ನಮ್ಮ ಮನೇಲಿ ಅಕ್ವೇರಿಯಂ ಇದೆ. ಹಂಗಾಗಿ ನಮಗೆ ತುಂಬ ಇಷ್ಟ. ನಮ್ಮಮ್ಮ ಬಂದಾಗಲೆಲ್ಲ ಅವರೇ ಊಟ ಹಾಕೋದು, ಮಾತಾಡ್ಸೋದು, "ಮೀನಾ ಮೀನಾ" ಅಂತ. ಆಮೇಲೆ ನಮಗೆಲ್ಲ ಯಾವಾಗಲೂ ಹೋಗ್ತಾ ಬರ್ತಾ, "ಊಟ ಹಾಕ್ರೆ ಮೀನಿಗೆ, ಊಟ ಹಾಕ್ರೆ ಮೀನಿಗೆ" ಅಂತ ಹೇಳ್ತಾ ಇರ್ತಿದ್ರು. ಹಂಗಾಗಿ ಅವ್ರಿಗೆ, ನಮ್ಮ ಅಮ್ಮನ ಮನೆಗೂ ಬೇಕಿತ್ತು. ಅವ್ರಿಗೂ ಏನೋ ವಯಸ್ಸಾದ ಕಾಲದಲ್ಲಿ ಮೀನು ನೋಡ್ಕೊಂಡಿರಲಿ, ಏನೋ ಖುಷಿಯಾಗುತ್ತೆ ಅವ್ರಿಗೆ. ವಯಸ್ಸಾದವ್ರಿಗೆ ಏನಾರ ಕೊಡಿಸಿದ್ರೆ ತುಂಬ ಖುಷಿ ಪಡ್ತಾರೆ. ಹಂಗಾಗಿ ಸರ್ಪ್ರೈಸಾಗಿ ತಗೊಂಡೋದ್ವಿ. ಆಟೋದಲ್ಲೇ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲೇ ಹೋದ್ವಿ ನಾವು. ಬಸ್ಸಲ್ಲಿ ಹುಷಾರಾಗಿ ಇಟ್ಕೊಂಡು ಹೋದ್ವಿ. ಬಸ್ಸಲ್ಲೂ ಅದಕ್ಕೂ ಚಾರ್ಜ್ ತಗೊಂಡ್ರು. ಅಕ್ವೇರಿಯಂ ತಗೊಂಡೋಗಿಲ್ಲ, ತಗೊಂಡೋದ್ರೆ ಚಾರ್ಜ್ ಕೊಡಿ ಅಂತ ಅಂದರು. ಕೊಟ್ವಿ ನಾವು, ಚಾರ್ಜ್ ತಗೊಂಡ್ರು ಅದಕ್ಕೂ. ನಮ್ಮ ಅಮ್ಮಂಗೆ ಹೋಗಿ ಕೇಳಿದ್ಲು ಅವಳು, "ಅಜ್ಜಿ, ನಿಮ್ಗೇನೋ ತಂದಿದ್ದೀನಿ, ಏನು ಹೇಳಿ" ಅಂತ. ಅವ್ರು ಕರೆಕ್ಟಾಗಿ ಕಂಡುಹಿಡ್ದೇ ಬಿಟ್ಟರು. "ಓ, ಅಕ್ವೇರಿಯಂ, ಮೀನು" ಅಂದರು. ಆವಾಗ ಅವು ಅಕ್ವೇರಿಯಂ ಅಂದರು. ಖುಷಿ ಆಗೋಯಿತು. ಅವರು ಅದೇ ಬಯಸ್ತಿದ್ರು, ನಾವು ಅದೇ ತಗೊಂಡೋದ್ವಿ. ಹಂಗಾಗಿ ಖುಷಿ ಆಗೋಯಿತು ಅವ್ರಿಗೆ. ಆಮೇಲೆ ಅವ್ರ ಕೈಗೆ ಹೋಗಿ ಮೀನು ಕೊಟ್ಟಳು. ಅಕ್ವೇರಿಯಂ ಸೆಟ್ಟಿಗೆ ಅವರು 4 ಮೀನು ಕೊಟ್ಟಿರ್ತಾರೆ. ನಾವು ಎಕ್ಸ್ಟ್ರಾ 2 ಮೀನು ತಗೊಂಡೋಗಿದ್ವಿ. ಅದರಲ್ಲೇ ಬರುತ್ತೆ ಸೆಟ್ಟಲ್ಲೇ, ಕಲ್ಲು, ಲೈಟು, ಮೋಟ್ರು ಎಲ್ಲ ಪ್ರತಿಯೊಂದು ಅದರಲ್ಲೇ ಕೊಟ್ಟಿರ್ತಾರೆ, ಫ್ಲವರೆಲ್ಲ. ಹಂಗಾಗಿ ಅದನ್ನೇ ತಗೊಂಡೋದ್ವಿ, ಮೀನು, ಎಕ್ಸ್ಟ್ರಾ ಮೀನು ತಗೊಂಡೋದ್ವಿ. ಆಗ ಅಲ್ಲಿಗೆ ಹೋಗ್ಬಿಟ್ಟು ಅಮ್ಮನ ಮನೆಗೆ ಹೋಗಿ ನಾವು ಅಕ್ವೇರಿಯಂನ ಸೆಟ್ ಮಾಡ್ತಾಯಿದ್ದೀವಿ. ಆ ಜಾಗಕ್ಕೆ ಶೋಕೇಶಲ್ಲಿ, ಟಿ ವಿ ಕೆಳಗಡೆ ಶೋಕೇಶ್ ಇದೆ, ಅಲ್ಲಿಗೆ ಇಡೋಣ ಅಂತ ಇಡ್ತಾಯಿದ್ವಿ. ನೀರೆಲ್ಲ ತಂದು ಹಾಕ್ತಾಯಿದ್ದೆ. ನೀರು ಹಾಕ್ಬಿಟ್ಟು ಸೆಟ್ ಮಾಡ್ತಾಯಿದ್ವಿ ನಾವು ಅದಕ್ಕೆ. ನೋಡಿ, ಟಬ್ಬಲ್ಲೆಲ್ಲ ನೀರು ಹಾಕ್ಬಿಟ್ಟು. ನಮ್ಮ ಅಮ್ಮನ ಮುಖದಲ್ಲಿ ಖುಷಿ ಮೀನು ನೋಡಿ. ಏನೋ ಅವ್ರಿಗೆ ತುಂಬ ಇಷ್ಟ ಮುಂಚೆಯಿಂದನೂ ಮೀನು ಅಂತ. ಎಲ್ಲರ ಮನೇಲಿಂತ ನಮ್ಮ ಮನೇಲೇ ಇರೋದು ನಾವು ಅಕ್ವೇರಿಯಮ್ಮು. ಅಮ್ಮಂಗೆ ಏನೋ ಒಂಥರ ಖುಷಿ, ನಮ್ಮ ಮನೇಲಿ ಮೀನಿದ್ದರೆ ಅವ್ರಿಗೆ ಅಷ್ಟು ಖುಷಿ. ಮೀನು ಗಲೀಜಾಗಿದ್ದರೆ ಸಾಕು, "ಅಕ್ವೇರಿಯಂ ತೊಳೀರಿ" ಅನ್ನೋರು ಅವ್ರು ಇಲ್ಲಿದ್ದಾಗ. ನಮ್ಮ ಮಗಳು ತೊಳಿತಿದ್ಲು, ಆಮೇಲೆ ನಾನು ತೊಳಿತಿದ್ದೆ. ನಮ್ಮ ಮನೆ ಮೀನುಗಳಂತೂ ತುಂಬ ದಪ್ಪ ಇದೆ. ನಾವು ಶಾರ್ಕ್ ಮೀನು ಬಿಟ್ಟಿರೋದು, ಬ್ಲ್ಯಾಕ್ 5, ವೈಟ್ 6 ಬಿಟ್ಟಿದ್ದೀವಿ. 11 ಮೀನಿದೆ. ಇನ್ನೂ ತುಂಬ ಎಲ್ಲ ಮೀನಿತ್ತು, ಒಂದೊಂದು ಸಲ ಸತ್ತೋಗ್ತಾವಲ್ವ. ಹಂಗಾಗಿ ನಮ್ಮ ಮನೆ ತುಂಬ ವರ್ಷದಿಂದನೂ ಒಂದು ಹಳೆ ಮೀನುಗಳೆಲ್ಲ ಇದ್ದಾವೆ. ಹಂಗಾಗಿ ದೃಷ್ಟಿ ಆಗುತ್ತೆ ಅಂತ ನಾವು ಹೇಳಲ್ಲ, ತುಂಬ ವರ್ಷದಿಂದ ಮೀನಿದೆ. ಆ ಮೀನುಗಳೆಲ್ಲ ಹಂಗೆ ನಮಗೆ, ನಾನು ಊಟ ಹಾಕ್ಬೇಕಾರೆಲ್ಲ ಅವು ನನ್ನ ಹತ್ರ ಬರ್ತವೆ. ಊಟ ಹಾಕ್ಬೇಕಾದ್ರೆ ಈ ಕಡೆ ತಿರುಗ್ತಾ ಓಡಾಡ್ತಿದ್ರೆ ಸಾಕು, ಊಟ ಹಾಕ್ಲಿ ಅಂತ ಸೌಂಡ್ ಮಾಡ್ತಾವವು. ಮನೇಲಿ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ. ನಮ್ಮ ಮನೇಲೂ ಒಬ್ಬರು ಇದ್ದಾರೆ, ಇಷ್ಟು 9, 11 ಜನ ಇದ್ದಾರೆ ಅಂತ ನಮಗೆ ಖುಷಿ. ನಾವೆಲ್ಲೇ ಬಿಟ್ಟೋದ್ರೂ ಊಟ ಹಾಕ್ಬಿಟ್ಟು, ಇಲ್ಲ ತುಂಬ ಜಾಸ್ತಿ ದಿನ ಹೋಗೋದಾದ್ರೆ, 4 ದಿನ ಹೋಗೋದಾದ್ರೆ ಪಕ್ಕದ ಮನೆಗೆ ಹೇಳೋಗ್ತೀವಿ. ಇಲ್ಲಾಂದರೆ ಒಂದು 2 ದಿನ ಆದರೆ ಇರುತ್ತಂತೆ ಮೀನು ಊಟ ಇಲ್ದಲೆ. ನಾವು ಅಕ್ವೇರಿಯಂ ಅಂಗಡಿಲಿ ಎಲ್ಲ ಕೇಳ್ಕೊಂಡಿದ್ದೀವಿ. ಫಿಶ್ಶು 2 ದಿನ ಊಟ ಇಲ್ದಲೆ ಇರುತ್ತೆ, ಪರವಾಗಿಲ್ಲ ಅಂತ. ಹಂಗಾಗಿ ನಮ್ಮ ಮನೇಲಿ ಇದ್ದೇ ಇರ್ತಾರೆ, ಅವರು ಹಾಕ್ತಿರ್ತಾರೆ ಪ್ರತಿ ರಾತ್ರಿ. ಅವರು ತುಂಬ ಜಾಸ್ತಿ ಹಾಕ್ಬಿಡ್ತಾರೆ ಊಟನ. ಬರೋ ಅಷ್ಟೊತ್ತಿಗೆ ಅಕ್ವೇರಿಯಮ್ಮ ಫುಲ್ ಗಲೀಜಾಗೋಗಿರುತ್ತೆ ನಮ್ಮ ಮನೆಯದು. ಅವ್ರಿಗೆ ಎಷ್ಟು ಹೇಳ್ತೀವಿ ಜಾಸ್ತಿ ಹಾಕಬೇಡಿ ಅಂತ, ಜಾಸ್ತಿ ಹಾಕ್ಬಿಡ್ತಾರೆ. ನಾನಾದರೆ ನನ್ನ ಮನೇಲಿ ನಾನು ಒಬ್ಬಳೇ ಊಟ ಹಾಕೋದು ನಾನಿದ್ದಾಗ, ಇಲ್ಲಾಂದರೆ ನಮ್ಮ ಮನೆಯವ್ರು ಹಾಕ್ತಾರೆ ನಾನು ಊರಿಗೆ ಹೋದಾಗ. ಹಂಗಾಗಿ ಹೇಳ್ತೀನಿ ಎಷ್ಟು ಅವ್ರಿಗೆ ಕಡಿಮೆ ಹಾಕಿ ಅಂತ. ನಾನು ಮಾತ್ರ ಮೀಡಿಯಮಾಗಿ ಕಡಿಮೆನೇ ಹಾಕೋದು. ರಾತ್ರಿ 11 ಗಂಟೆಗೆ ಹಾಕ್ತೀನಿ. 1 ಸಲ ಹಾಕ್ತೀನಿ ದಿನಕ್ಕಷ್ಟೇ. 2 ಸಲ ಹಾಕಬೇಕು. ನಾನು 1 ಸಲ ರೂಢಿ ಮಾಡ್ಕೊಂಡಿದ್ದೀನಿ. ನಮ್ಮ ಮಗಳು ಚಿಕ್ಕವಳಿದ್ದಾಗ ಅಕ್ವೇರಿಯಂ ತರಬೇಕು ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ. ನಾವು ಚಿಕ್ಕದ್ರಲ್ಲಿ ಅವಳು ಚಿಕ್ಕವಳಿದ್ದಾಗ ಬಾಡಿಗೆ ಮನೇಲಿದ್ವಿ. ಆವಾಗ ಎದುರುಗಡೆ ಮನೇಲಿ ತಂದರು ಮೀನುಗಳನ್ನ. ಅವಳು ಹೋಗಿ ನೋಡ್ಕೊಂಬರೋಳು. ಅವ್ರ ಅಪ್ಪಂಗೆ ತುಂಬ ಹಠ ಮಾಡಿದ್ಲು, "ಅಪ್ಪ, ನಮ್ಮ ಮನೆಗೂ ಬೇಕು ಅಕ್ವೇರಿಯಂ" ಅಂತ. ಆವಾಗ ನಮ್ಮ ಮನೆಯವರು ಕೇಳ್ತಿದ್ದಾಳಲ್ಲ, ಕೊಡ್ಸೋಣ, ಹೋಗಿ ತಗೊಂಬರೋಣ ನಡಿ ಅಂತ ಹೋದ್ವಿ ನಾವು. ಇಲ್ಲೇ ಬಸವೇಶ್ವರ ಕಲ್ಯಾಣ ಮಂಟಪದ ಎದುರುಗಡೆ ಮಂಜುಶ್ರೀ ಅಕ್ವೇರಿಯಂ ಅಂತಿದೆ, ಅಲ್ಲಿ ಹೋಗಿ ನಾವು ತಗೊಬಂದಿದ್ವಿ. ಫುಲ್ಲು ಸ್ಟ್ಯಾಂಡು, ಕಬ್ಬಿಣ ಸ್ಟ್ಯಾಂಡು, ಗಾಜಿಂದು ತಗೊಂಬಂದು ನಾವು ಅಲ್ಲಿ ಇಟ್ಕೊಂಡಿದ್ದೀವಿ.
ಇಟ್ಕೊಂಡಿದ್ವಿ ನಮ್ಮ ಮನೇಲಿ. ಅದಕ್ಕೆ ಮೀನೆಲ್ಲ ತೊಗೊಂಬಂದು ಬಿಟ್ವಿ. ಅವಳಿಗೆ ಅದೇ ನೋಡ್ಕೊಂಡು ಖುಷಿ ಪಡೋಳು ಅವಳು. ಮಕ್ಕಳು ಏನು ಖುಷಿ ಪಡ್ತಾರೋ ಅದನ್ನು ಕೊಡಿಸಿದ್ರೆ ನಮಗೂ ಖುಷಿ ಅಲ್ವಾ. ಹಂಗಾಗಿ ನಾವು ಮಕ್ಳಿಗೆ ಏನು ಕೇಳ್ತಾರೆ ಅದು ಕೊಡಿಸಿದ್ವಿ. ಮೀನೆಲ್ಲ ತೊಗೊಂಬಂದು ಬಿಟ್ವಿ. ದಿನ ಫುಡ್ ಹಾಕೋದು, ಅವಳಿಗೆ ಚಿಕ್ಕವಳಿಂದ ತೊಳಿತಿರ್ಲಿಲ್ಲ. ನಾನೇ ಆವಾಗಿಂದನೂ ಅಕ್ವೇರಿಯಂ ತೊಳ್ಕೊಬರ್ತಿದ್ದು, ತಿಂಗ್ಳಿಗೆ ಒಂದು ಸಲ 15 ದಿನಕ್ಕೊಂದು ಸಲ. ಆ ಮೋಟ್ರೆಲ್ಲ ಹಾಕಿದ್ವಿ. ಆಮೇಲೆ ಒಂದಿನ ನಮ್ಮ ಅತ್ತಿಗೆ ಮಗಂಗೆ ಹೇಳಿದ್ದೆ, ಅವನು ಹಾವು ಮೀನು ತಂದು ಕೊಟ್ಬಿಟ್ಟಿದ್ದ. ಹಾವು ಮೀನು ಗೊತ್ತಲ್ಲ, ಹಾವು ಮೀನು ಹಾವಂಗೆ ಇರುತ್ತೆ. ಆವಂತೂ ಭಯ ಆಗೋದು. ಆದರೂ ಸ್ವಲ್ಪ ದಿನ ಇತ್ತು ಹಾವು ಮೀನು. ಆಮೇಲೆ ಅದನ್ನು ಬಿಟ್ಬಿಟ್ವಿ ಆಚೆ ಕಡೆ. ಹಂಗೆ ಇನ್ನೊಂದು ಮೀನು ಪಾಚಿ ಮೀನು, ತುಂಬ ಮೀನೆಲ್ಲ ತುಂಬ ವೆರೈಟಿ ಮೀನುಗಳಿದ್ದಾವೆ, ತುಂಬ ಜಾತಿ ಮೀನುಗಳಿದ್ದಾವೆ. ಅವನ್ನೆಲ್ಲ ಅಕ್ವೇರಿಯಮ್ಗೆ ಹಾಕೋ ಮೀನುಗಳೇ ಬೇರೆ ಇದೆ. ಅದೆಲ್ಲ ಬಿಟ್ಟಿದ್ವಿ ನಾವು ಅದನ್ನು. ಆವಾಗ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಅವು ಮೀನುಗಳು ದೊಡ್ಡವಾಗ್ತಿದ್ವಿ. ನಾವು ಬೇರೆ ಸ್ವಂತ ಮನೆಗೆ ಬಂದಾಗ ಈಗೊಂದು 10 ವರ್ಷದಲ್ಲಿ 9 ವರ್ಷದಲ್ಲಿ ಆವಾಗ ನಾವು ದೊಡ್ಡ ಅಕ್ವೇರಿಯಂ ತಂದ್ವಿ. ಅದು ಸಾಕಾಗಿರಲಿಲ್ಲ ಜಾಗ. ಶಾರ್ಕ್ ಮೀನು ಆದ್ರಿಂದ ಒಂದಕ್ಕೊಂದು ಒಡ್ಕೊಂಬಿಡವು. ಒಂದಕ್ಕೊಂದು ಒಡ್ಕೊಂಡು ಏಟಾಗಿ ಮುಖದೆಲ್ಲ ರಕ್ತ ಎಲ್ಲ ಬರೋದು. ಆ ಥರ ಅವು ಶಾರ್ಕು ತುಂಬ ಇದು. ಒಂದಕ್ಕೊಂದು ಸೊಂಟನೇ ಮುರಿದೋಗ್ಬಿಟ್ಟಿತ್ತು. ಸೊಂಟ ಮುರಿದೋಗಿ ಅದೇ ಸುಮಾರು 4-5 ವರ್ಷ ಆಯಿತು ಸೊಂಟ ಮುರ್ಕೊಂಡೇ. ಅದರಲ್ಲೇ ಆಟ ಆಡೋದು ಆ ಮೀನು. ಅದು ಆಮೇಲೆ ಏನು ಮಾಡಿದ್ವಿ, ಮೀನು ಜಾಗ ಸಾಕಾಗ್ತಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಮಂಜುಶ್ರೀ ಅಕ್ವೇರಿಯಮಲ್ಲೇ ದೊಡ್ಡದು ತೊಗೊಂಬಂದ್ವಿ. ಅದಕ್ಕೂ ಸ್ಟ್ಯಾಂಡೆಲ್ಲ ತೊಗೊಬಂದ್ವಿ. ಬಿಟ್ವಿ ಮೀನನ್ನ. ಮೀನು ಬಿಟ್ಟು ಅದೇನೋ ಒಬ್ಬ ಮೀನು ಇಲ್ಲ ಅಂದರೆ ನಮ್ಗೆ ಆಗೋದೇ ಇಲ್ಲ. ನಾವು ಏನೋ ಮನೇಲಿ ಒಬ್ಬರು ಇದ್ದಂಗೆ ಅದು. ಹಂಗಾಗಿ ನಾವಿಲ್ಲ ಅಂದರೂ ನಮ್ಮ ಮನೇಲಿ ಅದು ವಾಸ ಮಾಡ್ತಿರುತ್ತಲ್ವ, ಓಡಾಡ್ತಿರುತ್ತೆ ಮೀನು ಮನೇಲಿ. ಅದೊಂದು ನಿಮಿಷನೂ ಮಲಗಲ್ಲ, ಏನಿಲ್ಲ, ಯಾವಾಗಲೂ ನೀರಲ್ಲಿ ಓಡಾಡ್ತಾನೆ ಇರುತ್ತೆ. ಹಂಗಾಗಿ ಮನೇಲಿ ಏನೋ ಪಾಸಿಟಿವ್ ಎನರ್ಜಿ ಇರುತ್ತೆ ಮೀನೆಲ್ಲ ಇದ್ದರೆ. ಹಂಗಾಗಿ ತೊಗೊಬಂದ್ವಿ ನಾವು. ಹಂಗೆ ನಮ್ಮ ಮನೆಗೆ ಏನಾರು ದೃಷ್ಟಿ ಆಗಿದ್ರೆ ಅದನ್ನು ಮೀನಿಂದನೇ ಪರಿಹಾರ. ನಮ್ಮ ಮನೆಗೆ ದೃಷ್ಟಿ ಆಗಿದ್ರೆ ನಮಗೇನಾರು ಆಗಬೇಕು ಅಂದರೆ ಮೀನಿಗೆ ಆಗ್ಬಿಡುತ್ತಂತೆ. ಆ ಥರ ಆಗಿದೆ ನಮಗೆ. ನನ್ನ ಮಗಳದ್ದು ಬರ್ತಡೇ ಮಾಡಿದ್ವಿ, 10ನೇ ವರ್ಷದ್ದು, ಜೋರಾಗಿ ಮಾಡಿದ್ವಿ. ಆವಾಗ ನಮ್ಮ ಮನೆಯವರು 300 ರೂಪಾಯಿ ಕೊಟ್ಟು 2 ಫಿಶ್ ತೊಗೊಬಂದಿದ್ರು, ಕಲರ್ದು 2. ಅದು ಫಂಕ್ಷನ್ ಮಾಡಿ ಮಾರನೆಗೇ ಸತ್ತೋಗ್ಬಿಡ್ತು. ತುಂಬಾ ಬೇಜಾರಾಗೋಯ್ತು ನಮಗೆ. ನಾನು ಅದನ್ನೆಲ್ಲ ಫೋಟೋ ತಕ್ಕೊಂಡೆಲ್ಲ ಇಟ್ಕೊಂಡಿದ್ದೆ ಸುಮಾರು ದಿನದಿಂದ. ಹಂಗಾಗಿ ಏನೋ ಒಂಥರ ದೃಷ್ಟಿ ಆಗಿದ್ರೂ ಹೋಗ್ಬಿಡುತ್ತೆ ಆ ದೃಷ್ಟಿ ಎಲ್ಲ ಮೀನುಗಳಿಂದ. ಆದರೂ ಮೀನು ಸತ್ತೋಗ್ತಾವಲ್ಲ ಅಂತ ಬೇಜಾರಾಗೋಯ್ತು. ಆಮೇಲೆ ಇನ್ನೊಂದು ಮತ್ತೆ ಮೀನು ತೊಗೊಬಂದುಬಿಟ್ವಿ. ಆ ಮೀನನ್ನ ಎಸ್ಬಿಟ್ವಿ. ಹಂಗೆ ಮಧ್ಯೆ ಅವನ್ನ ಸತ್ತೋಗ್ತಿರ್ತವೆ. ಎಸೆಯೋದು, ತಗೊಂಡೋಗಿ ತಕ್ಷಣ ಅದನ್ನು ಎಸ್ಬಿಟ್ಟು ನೀರು ಚೇಂಜ್ ಮಾಡಬೇಕು. ಇಲ್ಲಾಂದರೆ ಬೇರೆ ಮೀನಿಗೂ ಇದಾಗ್ಬಿಡುತ್ತೆ. ಅದು ಸತ್ತೋಗಿರುತ್ತಲ್ಲ, ಅದರಿಂದ ಇನ್ಫೆಕ್ಷನ್ ಆಗಿಬಿಡುತ್ತೆ. ಬೇಗ ಅದಕ್ಕೊಂದು ಜಾಲರಿ ಕೊಟ್ಟಿರ್ತಾರೆ ಮೀನು ಹಿಡಿಯೋಕ್ಕೆ ಅಂತಲೇ, ಅದ್ರಲ್ಲಿ ತಗೊಂಡೋಗಿ ಎಸ್ಬಿಡ್ಬೇಕು ಆಚೆ ಕಡೆ. ನಾನೇನು ಮಾಡ್ತೀನಿ, ಈಗಂತೂ ನಾನು ಜಾಲರಿಲಿ ಯೂಸೇ ಮಾಡಲ್ಲ, ಕೈಲೇ ಹಿಡಿಯೋದು ಮೀನೆಲ್ಲ. ಕೈಲಿ ಹಿಡಿದ್ಬಿಟ್ಟು ಒಂದು ಬಕೆಟಿಗೆ ಬಿಟ್ಕೊತೀನಿ. ಅದು ನನಗೆ ರೂಢಿ ಆಗಿಬಿಟ್ಟಿದೆ. ಅದ್ರಲ್ಲಿ ದೊಡ್ಡ ದೊಡ್ಡ ಮುಳ್ಳೆಲ್ಲ ಇರುತ್ತೆ ರೆಕ್ಕೆಲಿ. ಆ ಮುಳ್ಳನ್ನೆಲ್ಲ ನೀಟಾಗಿ ಹಿಡಿತೀನಿ. ಮುಳ್ಳನ್ನೆಲ್ಲ ಸೈಡ್ ಮಾಡಿಕೊಂಡು ನೀಟಾಗಿ ಹಿಡ್ದು ಕೈಯಲ್ಲೇ ಹಿಡ್ದು ನಾನು ಬಕೆಟ್ಗೆ ಹಾಕೋತೀನಿ. ಅವಳು ತೊಳಿಬೇಕಾದ್ರೆ ನಾನು ಕರೀತಾಳೆ, ಅಮ್ಮ ಮೀನೆಲ್ಲ ಹಿಡಿದು ಬಾರಮ್ಮ ಅಂತ. ಆ ಮೀನು ಹಿಡಿದು ಒಂದು ಕಡೆಗೆ ಹಾಕ್ಬಿಟ್ಟು ಮತ್ತೆ ತೊಳೆದಾದ್ಮೇಲೆ ಮತ್ತೆ ಹಾಕ್ತೀನಿ. ಮತ್ತೆ ಹಾಕ್ಬಿಟ್ಟು ಅದಕ್ಕೆಲ್ಲ ಫುಡ್ಡೆಲ್ಲ ಹಾಕಿ ಅದಕ್ಕೊಂದು ಕಲರ್ ಕೊಟ್ಟಿರ್ತಾರೆ ನೀರು ನೀಟಾಗಿರೋಕ್ಕೆ, ಅದೆಲ್ಲ ಹಾಕಬೇಕು ಮೆಡಿಷನ್ನು ಅಕ್ವೇರಿಯಂ ತೊಳೆದಾಗ. ನಮ್ಮನೆ ಅಕ್ವೇರಿಯಂ ನೋಡಿ ಎಷ್ಟೋ ಮನೆಯಲ್ಲಿ ಮೀನು ಅಕ್ವೇರಿಯಂ ತಂದಿದ್ದಾರೆ. ಹಾಗೆ ಮನೆಗಳಿಗೆ ನೆಂಟರು ಬಂದಾಗ ಮಕ್ಕಳೇನಾರು ಬಂದರೆ ಅಕ್ವೇರಿಯಂನ ಮೀನುಗಳು ನೋಡ್ತಾನೆ ನಿಂತ್ಕೊಬಿಡ್ತವೆ. ಮೀನು ಅಂದರೆ ಮಕ್ಕಳಿಗೆ ಫಿಶ್ ಅಂತ ಖುಷಿ ಆಗೋಕ್ಕೆ ಮಕ್ಕಳು ಮೀನಲ್ಲಿ ಆಟ ಆಡ್ತಾ ಅದನ್ನ ಹೋಗಿ ಮುಟ್ತಾ ಇರ್ತವೆ. ಹಂಗಾಗಿ ಅದು ಮಕ್ಕಳು ನೋಡ್ತಿದ್ದಾರಲ್ಲ ಅಂತ ಸುಮ್ಮನೆ ಆಗಬಾರ್ದು. ಏನಾರ ಹಿಂಗೆ ತಳ್ಳಿಬಿಟ್ರೆ ತೊಂದರೆ ಆಗುತ್ತೆ ಗಾಜಿಂದಲ್ವ. ಹಂಗಾಗಿ ಹತ್ರ ನಿಂತ್ಕೊಂಡಿರ್ಬೇಕು, ಕೇರ್ಲೆಸ್ ಮಾಡಬಾರ್ದು. ಮಕ್ಕಳಲ್ಲಿ ಹತ್ರ ಇದ್ದಾಗ ಅವು ಗೊತ್ತಾಗಲ್ಲ ಮಕ್ಕಳಿಗೆ. ಹಂಗಾಗಿ ನಮ್ಮ ಮನೇಲಿ ಮೋಟ್ರು, ಲೈಟು ಎಲ್ಲ ಇತ್ತು. ನಾವೀಗ ಅವೇನೂ ತೆಗೆದ್ಬಿಟ್ಟಿದ್ದೀವಿ. ಅವೆಲ್ಲ ತೆಗ್ದು ಮಾಮೂಲಿ ಮೀನು ಬಿಟ್ಬಿಟ್ಟಿದ್ದೀವಿ, ಮಾಮೂಲಿ ಬೆಳಕೆನೆ. ಅದೆಲ್ಲ ಕಲ್ಲೆಲ್ಲ ತೊಳ್ದು ನೀಟೆಲ್ಲ ಮಾಡೋಷ್ಟೊತ್ತಿಗೆ 2 ಅವರ್ ಹಿಡಿಯುತ್ತೆ. ಹಾಗೆ ಆಚೆಯಿಂದ ಪೈಪ್ ಹಾಕ್ಕೊಂಡು ನಾವು ಅಕ್ವೇರಿಯಮ್ಗೆ ನೀರು ಬಿಡ್ತೀವಿ. ಕೊಡದಲ್ಲಾದ್ರೂ ಹಾಕ್ಬೋದು. ಅವಾಗೆಲ್ಲ ಕೊಡಗಳಿದ್ವಿ, ಈಗ ಅಷ್ಟು ಕೊಡ ಇಲ್ವಲ್ಲ, ಹಂಗಾಗಿ ನಾವು ಪೈಪಲ್ಲೇ ನೀರು ಬಿಟ್ಬಿಡ್ತೀವಿ. ಇದಕ್ಕೆ ಮೋಟ್ರು ಮತ್ತು ಲೈಟಿಂಗ್ಸು, ಆಮೇಲೆ ನೀರು ಬೀಳೋದು ಜಲಪಾತದ ಥರ ನೀರು ಬಿಡೋಂಗೆಲ್ಲ ಡಿಸೈನ್ ಕೊಟ್ಟಿದ್ದಾರೆ. ಹಂಗಾಗೆಲ್ಲ ಸೆಟ್ ಮಾಡ್ತಾಯಿದ್ದಾಳೆ. ಹಾಗೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಕಸ ಕ್ಲೀನ್ ಮಾಡೋಕ್ಕೇ ಒಂದು ಸ್ಪಾಂಜ್ ಥರ ಕೊಟ್ಟಿದ್ದಾರೆ, ಅಲ್ಲಿ ಹಾಕೋಕ್ಕೆ. ಅಲ್ಲಿ ತೋರಿಸಿದ್ರು ಅವ್ರು, ನಮಗೆಲ್ಲ ಹೇಳ್ಕೊಟ್ರು. ಹಂಗಾಗಿ ನಾವು ಅಲ್ಲಿ ಹೇಳಿದ್ವಿ, ಹಿಂಗೆ ಪಾನ್ಸನ್ನ ಕ್ಲೀನ್ ಮಾಡಿ ಅದಕ್ಕೆ ಅಂತೆಲ್ಲ ಹಾಕಿರ್ತಾರಲ್ಲಿ, ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡೋಕ್ಕೆ ಹೇಳಿದ್ವಿ. ಪಕ್ಕದ ಮನೇಲಿ, ಅಮ್ಮನ ಮನೆ ಪಕ್ಕದ ಮನೆ ಒಂದು ಹುಡುಗ ಇತ್ತು. ಆ ಹುಡುಗಂಗಂತೂ ತುಂಬ ಖುಷಿ ಆಗೋಯಿತು. ಬಂದು ಅಲ್ಲೇ ನೋಡಿ ಅಜ್ಜಿಗೆಲ್ಲ, ಅಜ್ಜಿ ಮೀನು ತಂದಿದ್ದೀರಾ ಅಂತೆಲ್ಲ ಮಾತಾಡ್ತಾಯಿದ್ರು.
ನೀರು ಜಾಸ್ತಿ ಆಯಿತು ಅಂತ ತೆಗಿತಾ ಇದ್ವಿ. ಅವಳು ಫುಲ್ ಎಲ್ಲ ಸೆಟ್ ಮಾಡ್ತಾಯಿದ್ಲು. ಮೀನೆಲ್ಲ ಬಿಟ್ವಿ. ಅವಾಗ ಚೆನ್ನಾಗಿ ಆಟ ಆಡ್ತಿದ್ವಿ. ಅವಕ್ಕೆಲ್ಲ ಜಾಸ್ತಿ ಫುಡ್ ಹಾಕ್ಬಾರ್ದು. ಒಂದು 10 ಕಾಳು ಹಾಕ್ಬೇಕಷ್ಟೇ 4 ಮೀನಿಗೆ. ಜಾಸ್ತಿ ಮೀನಿದ್ರೆ ಜಾಸ್ತಿ ಹಾಕ್ಬೋದು. ಸುಮ್ಮನೆ ಜಾಸ್ತಿ ಹಾಕ್ಬಿಟ್ರೆ ಅವಕ್ಕೆ ಊಟ ಜಾಸ್ತಿ ಆಗಿ ಇದಾಗ್ಬಿಡುತ್ತೆ. ಇರಲ್ಲ, ಒಂದೊಂದು ಊಟ ಜಾಸ್ತಿ ಆದ್ರೂ ಸತ್ತೋಗ್ತವೆ. ಆಮೇಲೆ ನಮ್ಮ ಮನೆಗೆ, ನಮ್ಮ ವಾತಾವರಣಕ್ಕೆ ಮೀನು ಅಡ್ಜಸ್ಟ್ ಆಗಬೇಕು. ಸ್ವಲ್ಪ ದಿನ ತಂದು ಹಾಕ್ತಾ ಇರಬೇಕು ನಾವು ಮೀನನ್ನ. ಹಂಗಾಗಿ ಒಂದು ಸ್ವಲ್ಪ ದಿನ ಒಂದು ಸತ್ತೋಯ್ತಂತೆ ಆಗಲೇ ನಾವು ಕೊಟ್ಟು 3 ದಿನಕ್ಕೆ 4 ದಿನಕ್ಕೆ. ಅದೇ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದರೆ ಇದರಲ್ಲಿ ಚೆನ್ನಾಗಿರ್ತವೆ. ಹಂಗಾಗಿ ನಮ್ಮ ತಮ್ಮ ಇನ್ನೊಂದು 4 ತಗೊಬಂದು ಬಿಡ್ತೀನಿ ಅಂತ ಹೇಳಿದ್ದಾನೆ. ನಾವು ಹೋದಾಗ ತಂದು ಕೊಡಬೇಕು ಮೀನನ್ನ. ಮೀನು ಬಿಡ್ತಾನೆ ಇದ್ದರೆ ನಾವು ಅಷ್ಟೇ. ನನ್ನ ಮಗಳು ಸಂಬಳ ಆದಾಗಲೆಲ್ಲ ತಂದು ಬಿಡ್ತಾ ಇರ್ತಾಳೆ ಅವಳು. ಒಂದು 2, 4 ಹಂಗೆ ಬಿಡ್ತಿರ್ತಾಳೆ ಮೀನುಗಳನ್ನ. ಅವಳಿಗೆ ಖುಷಿ ಮೀನು ತಗೊಬರೋದು ಅಂದರೆ ತಗೊಬಂದು ಬಿಡ್ತಾ ಇರ್ತಾಳೆ. ನನಗೂ ಇಷ್ಟ ಮೀನು, ಹೊಸ ಮೀನು ಹಾಕಬೇಕು ಅಂತ. ಆದರೆ ನಮ್ಮ ಮನೇಲಿ ಒಂದೇ ಜಾತಿ ಮೀನಿದೆ, ಎಲ್ಲ ಶಾರ್ಕೇ. ವೈಟು ಬ್ಲ್ಯಾಕ್ 2 ಇದೆ. ಕಲರ್ ಇಷ್ಟ ಅಂತೆ ಅವಳಿಗೆ ತುಂಬ. ಆದರೆ ಕಲರ್ ತಗೊಬಂದರೆ ಇರಲ್ಲ, ಬಿಡಲ್ಲ. ಬೇರೆ ಶಾರ್ಕ್ ಮೀನು ಬೇರೆ ಮೀನುಗಳನ್ನ ಇರೋಕ್ಕೆ ಬಿಡಲ್ಲ. ಅದೆಲ್ಲ ಕುಕ್ಕಾಗ್ಬಿಡುತ್ತೆ ಇದಕ್ಕಾಗಿ ರ್ಯಾಶ್ ಆಗಿ. ಹಂಗಾಗಿರೋದೇ ಇಲ್ಲ ಆ ಮೀನುಗಳು. ಹಾಗಾಗಿ ನಾವು ಒಂದೇ ಜಾತಿ ಮೀನು ಬಿಟ್ಟಿದ್ದೀವಿ, ಶಾರ್ಕ್ ಮೀನೇ ಬಿಟ್ಟಿದ್ದೀವಿ. 9 ಇತ್ತು, ಮತ್ತೆ ಒಂದು 2 ತಗೊಬಂದ್ಲು. ಈಗ ಒಂದು 2 ತಿಂಗಳಲ್ಲಿ 11 ಮೀನು ಇದೆ. ಚೆನ್ನಾಗಿದ್ದಾವೆ ಎಲ್ಲ ಮೀನುಗಳು. ನೋಡಿ, ಫುಲ್ ಎಲ್ಲ ಸೆಟ್ ಮಾಡಿದ್ಲು. ಸೆಟ್ ಮಾಡಿ ಲೈಟೆಲ್ಲ ಹಾಕಿದ್ಲು. ಲೈಟ್ ಹಾಕಿದಂತೂ ಇನ್ನೂ ಚೆನ್ನಾಗಿ ಕಾಣ್ತಾಯಿದೆ, ಕಲರ್ಫುಲ್ಲಾಗಿ. ಕಲರ್ ಕಲ್ಲು ಕೊಟ್ಟಿರ್ತಾರೆ. ನಮ್ದು ಯಾವ್ದು ಬೇಕು ಅಲ್ಲಿ ಕಲ್ಲು ತಗೋಬೋದು. ವೈಟು ಸಿಗುತ್ತೆ, ಬ್ಲ್ಯಾಕು ಸಿಗುತ್ತೆ. ಕಲರ್ ಕೊಟ್ಟಿದ್ದಾರೆ. ಅಮ್ಮನ್ನ ನೋಡಿದ್ಲು, ಖುಷಿ ಆಯಿತು. ಅವ್ರ ಕೈಲೇನೆ ಫುಡ್ ಹಾಕಿಸ್ಬೇಕು ಅಂತ ಅಮ್ಮಂಗೆ ಕರಿತಿದ್ದಾಳೆ. ಅವ್ರಿಗೆ ಅಷ್ಟು ನಡೆಯೋಕ್ಕಾಗಲ್ಲ. ಹಾಗೂ ನೋಡಿ ಕ್ಲಾಪ್ಸ್ ಹಾಕ್ತಿದ್ದಾರೆ. ಫುಲ್ ಎಲ್ಲ ಸೆಟ್ ಮಾಡಾದ್ಮೇಲೆ ಅಮ್ಮ ಕ್ಲಾಪ್ಸ್ ಹಾಕಿ ಖುಷಿ ಪಡ್ತಾಯಿದ್ದಾರೆ. ಅದನ್ನ ನೋಡಿ ನಮ್ಮ ಅಮ್ಮನ ಆಸೆ ಕನಸನ್ನ ತುಂಬ ದಿನದಿಂದ ಇತ್ತು, ಅದನ್ನ ಈಡೇರಿಸಿದ್ದೀವಿ ಅಂತ ಖುಷಿ ನಮಗಿದೆ. ಏನೋ ವಯಸ್ಸಾದವರಿಗೆ ಏನಾರು ತಂದುಕೊಟ್ರೆ ತುಂಬ ಖುಷಿ ಪಡ್ತಾರೆ. ಅವರಿಗೆ ಜೋಳ, ಮಶ್ರೂಮು, ಪನ್ನೀರ್ ಇವೆಲ್ಲ ಇಷ್ಟ. ಈಗೇನು ತಿನ್ನಂಗಿಲ್ಲ ಅವರು. ಹಂಗಾಗಿ ಇದನ್ನಾರ ತಂದುಕೊಡೋಣ ಅಂದ್ಬಿಟ್ಟು ಅವರು ನನ್ನ ಮಗಳು ತಂದುಕೊಟ್ರು. ಹಂಗಾಗಿ ನೋಡಿ ಅವ್ರ ಕೈಲೇ ಫುಡ್ ಹಾಕಿಸ್ತಿದ್ದಾಳೆ. ಹಂಗೂ ನಿಧಾನಕ್ಕೆ ನಡ್ಕೊಂಬಂದು ಫುಡ್ಡೆಲ್ಲ ಹಾಕಿದ್ರು ಅಮ್ಮ. ಹಾಕ್ಬಿಟ್ಟು ಕ್ಲಾಪ್ಸ್ ಹಾಕ್ತಾ ಖುಷಿ ಪಡ್ತಾಯಿದ್ರು ಅವರು. ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿ, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಇಲ್ಲ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ನೋಡಿದ್ದೀರಾ, ಚಾನಲ್ ಸಬ್ಸ್ಕ್ರೈಬೇ ಆಗಿರಲ್ಲ, ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿರಲ್ಲ, ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ಮ ಅಮ್ಮನ ಜೊತೆ ಇದ್ದು 2 ದಿನ ನಾವು ಖುಷಿಯಿಂದ ಅಮ್ಮನ ಚೆನ್ನಾಗಿ ನೋಡ್ಕೊಂಡು, ಅಮ್ಮಂಗೆಲ್ಲ ಊಟ ಎಲ್ಲ ಕೊಟ್ಟು ಎಲ್ಲ ಮಾಡಿ ಅವ್ರ ಜೊತೆ ಇದ್ವಲ್ಲ, ಅದೇ ಖುಷಿ ನಮಗೆ. ಖುಷಿಯಿಂದ ಇದ್ವಿ. ಎಲ್ರಿಗೂ ಧನ್ಯವಾದಗಳು.